ನಮಸ್ತೇ. ಮತ್ತು ಸುಜ್ಞಾನ ಎಜುಕೇಶನ್ ಕುಂದಾಪುರ ಇವರ ವಿದ್ಯಾರ್ಥಿ ವೇತನ ಪರೀಕ್ಷೆ ಇವತ್ತು ಪ್ರಾರಂಭ. ಐ ಅಪ್ರಿಷಿಯೇಟ್ ರಮೇಶ್ ಶೆಟ್ಟರನ್ನ ಅಭಿನಂದಿಸ್ತೇನೆ. ಯಾಕಂದ್ರೆ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹ ಕೊಡುವ ಉದ್ದೇಶದಿಂದ ಈ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ. ಈಗ ಯಾವ ರೀತಿಯಲ್ಲಿ ವಿದ್ಯಾರ್ಥಿಗಳ ಮಧ್ಯೆ ಸ್ಪರ್ಧೆ ಇದೆ, ಅದೇ ರೀತಿಯಲ್ಲಿ ಶಿಕ್ಷಣ ಸಂಸ್ಥೆಗಳ ಮಧ್ಯೆಯೂ ಸ್ಪರ್ಧೆ ಶುರುವಾಗಿದೆ. ಒಂದು ಶಿಕ್ಷಣ ಸಂಸ್ಥೆಯನ್ನು ನಡೆಸುವಂಥದ್ದು ಅಷ್ಟು ಸುಲಭದ ಕೆಲಸ ಅಲ್ಲ. ನೀವು ಅಲ್ಲಿ ಕೂತ್ಕೊಂಡು ನನ್ನ ಚಿತ್ರವನ್ನು ಬರೀಬಹುದು, ಆದ್ರೆ ನಿಮ್ಮ ಚಿತ್ರವನ್ನು ನೀವೇ ಬರಿಬೇಕಾಗ್ತದೆ, ಬೇರೆಯವರಿಗೆ ಬರೀಲಿಕ್ಕೆ ಆಗುದಿಲ್ಲ. ಕಾಗದದಲ್ಲಿ ಬರಿಬಹುದು, ನಿಮ್ಮ ಭವಿಷ್ಯದ ಚಿತ್ರಣ ನೀವೇ ಮಾಡಬೇಕಾಗ್ತದೆ. CET, JEE, ನೀಟ್ ಎಕ್ಸಾಮಿಗೆಲ್ಲ ತಯಾರು ಮಾಡಬೇಕಾದ್ರೆ ಮಕ್ಕಳ ಸಮಯ ಹೆಚ್ಚು ಓದಿಗೆ ಹೋಗ್ಬೇಕಾಗ್ತದೆ ಅನ್ನುವಂಥದ್ದು ತಂದೆ ತಾಯಂದಿರ ಮನಸ್ಸಿನಲ್ಲಿದೆ. ನಾನು ಆ ರೀತಿ ಭಾವಿಸುವುದಿಲ್ಲ. ಒಂದು ಭಾಗದಲ್ಲಿ ಶಿಕ್ಷಣದಲ್ಲಿ ಅಕ್ಷರಾಭ್ಯಾಸ ಮಾಡ್ಲಿಕ್ಕೆ ಒಟ್ಟಿಗೆ ಕ್ರೀಡೆ, ಕಲೆ ಮತ್ತೆ ಬೇರೆ ಎಲ್ಲದರಲ್ಲಿಯೂ ಆಸಕ್ತಿ ಇದ್ದಾಗ ಅದಕ್ಕೂ ಮೀಸಲಾತಿ ಇದೆ. ನಿಮ್ಗೆ ಇಂಜಿನಿಯರಿಂಗ್ ಸೀಟಿಗೂ ಮೀಸಲಾತಿ ಇದೆ. ತಂದೆ ತಾಯಂದಿರು ಕೇವಲ ಮಕ್ಕಳ ಹತ್ರ ಓದು ಅಲ್ಲ, ಪ್ರಶ್ನೆ ಇಲ್ಲ. ಅವರಿಗೆ ಆಡ್ಬೇಕಂತ ಇದ್ದಂಗ ಮನಸ್ಸು ಓದಿಗೆ ಹೋಗುವುದೇ ಇಲ್ಲ. ನಾನು ತಮ್ಮ ಹತ್ರ ಕೇಳುವುದಿಷ್ಟೇ, ಓದಿನ ಸಮಯದಲ್ಲಿ ಓದಬೇಕು, ಆಟದ ಸಮಯದಲ್ಲಿ ಆಡಬೇಕು, ಆದರೆ ಎರಡು ಮಿಕ್ಸ್ ಆಗಬಾರ್ದು. ಪ್ರಿಪರೇಷನ್ ಇಸ್ ವೆರಿ ಇಂಪಾರ್ಟೆಂಟ್. ನೀವು ಏನು ಯಾವ ನಿಮ್ಮ ಸರ್ಕಾರ ಮಾಡುವಂತ ಎಜುಕೇಶನ್ ಡಿಪಾರ್ಟ್ ಮಾಡುವಂತ ಎಜುಕೇಶನಿಗೂ ಉಳಿದಂತ ಕಾಂಪಿಟೇಟಿವ್ ಎಕ್ಸಾಮಿಗೆ ಸ್ವಲ್ಪ ಅಂತರ ಇರ್ತದೆ. ಎಲ್ಲೋ ಮೆಟೀರಿಯಲ್ ಏನ್ ಕೊಡ್ತಾರೆ ಅದೇ ಸೇಮ್, ಕಾಲೇಜ್ನಲ್ಲಿ ಕಲಿಸುವಂಥದ್ದು ಅದೇ, ನೀಟ್ ಎಕ್ಸಾಮಿಗೆ ಅದೇ, ಆದ್ರೆ ಪ್ರಿಪರೇಷನ್ ಆಗುವಾಗ ಸ್ವಲ್ಪ ವ್ಯತ್ಯಾಸ ಇರ್ತದೆ. ಅದನ್ನ ಅವರು ಕಾಲೇಜ್ನಲ್ಲಿ ಹೇಳ್ಕೊಡ್ತಾರೆ, ಅದನ್ನ ತಾವು ಅರ್ಥವನ್ನ ಮಾಡ್ಕೊಳ್ಬೇಕು. ಅದಕ್ಕೋಸ್ಕರ ನಿಮ್ಮ ಜೀವನದಲ್ಲಿ ಸೆಟ್ ಬ್ಯಾಕ್ ಆಗುವಂಥದ್ದು ಇರ್ತದೆ. ಮೇ ಬಿ ಯು ಶುಡ್ ಥಿಂಕ್ ಇಟ್ಸ್ ದ ಸ್ಟೆಪ್ಪಿಂಗ್ ಸ್ಟೋನ್ ಫಾರ್ ಫ್ಯೂಚರ್ ಅಂತ. ಅದನ್ನ ಬಿಟ್ಕೊಂಡು ಆಯ್ತು ನಂದು ಮುಗೀತು ಇಲ್ಲ, ಅದು ಎಲ್ಲವೂ ಭವಿಷ್ಯ ನೀವೇ ನಿರ್ಧಾರ ಮಾಡ್ಕೊಳ್ಬೇಕು ಬಿಟ್ರೆ ಬೇರೆಯವರು ನಿಮ್ಮ ಭವಿಷ್ಯವನ್ನು ನಿರ್ಧಾರ ಮಾಡ್ಕೊಳ್ಲಿಕ್ಕೆ ಸಾಧ್ಯ ಇಲ್ಲ. ನಮ್ಮ ವಿದ್ಯಾರ್ಥಿಗಳಿಗೆ ಯಾವ ರೀತಿಯಲ್ಲಿ ಭವಿಷ್ಯದ ನಿರ್ಮಾಣ ಮಾಡ್ಲಿಕ್ಕೆ ಏನ್ ಬೇಕಾಗ್ತದೋ ಅದನ್ನು ಮಾಡ್ಬೇಕಾಗ್ತದೆ. ಅದಕ್ಕೋಸ್ಕರ ಈ ಕೆಲಸವನ್ನ ಮಾಡ್ತಾ ಇದ್ದಾರೆ. ಅವರು ಸುಜ್ಞಾನವನ್ನ ಪ್ರಾರಂಭ ಮಾಡಿ ಇವತ್ತು ದೊಡ್ಡ ಮಟ್ಟಕ್ಕೆ ಬೆಳೆಸಿದ್ದಾರೆ. ಪ್ರಾಯಶಃ ನಾವು ಇವತ್ತು ನೆನೆಸ್ಕೊಳ್ಬೇಕು ಈ ಒಂದು ನ್ಯಾಷನಲ್ ಇನ್ಸ್ಟಿಟ್ಯೂಷನ್ ಅನ್ನ, ಹಿರಿಯರೆಲ್ಲ ಅವರನ್ನು ನೆನೆಸ್ಕೊಳ್ತಾ, ನನಗೆ ಇದು ಇಬ್ಬರನ್ನ ನೆನಪಿದೆ. ಒಂದು ಭೋಜರಾಯರು, ಒಂದು ಸೀತಾರಾಮ್ ಶೆಟ್ಟಿ. ಭೋಜರಾಯರು ಮತ್ತೆ ಸೀತಾರಾಮ್ ಶೆಟ್ಟರದ್ದು ಪ್ರಾರಂಭದ ದಿವಸದಿಂದ ಅದರೊಟ್ಟಿಗೆ ಇಲ್ಲಿಂದ ಪ್ರಾರಂಭ ಆಗಿ ಸುಧಾಕರ್ ಶೆಟ್ರು, ವಿಠಲ್ ಶೆಟ್ರು, ಸುಮಾರು ಜನ ಇದನ್ನ ಒಟ್ಟು ಸೇರಿ ಇಲ್ಲೇ ಒಂದು ಫಸ್ಟ್ ಗ್ರೇಡ್ ಕಾಲೇಜ್ ಆಗ್ಬೇಕಂತ ಹೇಳಿದ್ರು. ಆ ಒಂದು ನಾನು ಮಂತ್ರಿ ಆದ ದಿವಸದಲ್ಲಿ ಇಡೀ 5 ವರ್ಷಕ್ಕೆ ರಾಜ್ಯದಲ್ಲಿ ಒಂದೇ ಕಾಲೇಜ್ ಸ್ಯಾಂಕ್ಷನ್ ಆದದ್ದು ಮಾರ್ಕೋಲಿದು. ಹಳ್ಳಿಯ ಮಕ್ಕಳಿಗೆ ಕಾಲೇಜಿಗೆ ಹೋಗ್ಲಿಕ್ಕೆ ಅವಕಾಶ ಸಿಗ್ತಾ ಇರ್ಲಿಲ್ಲ. ಅದನ್ನ ಎಲ್ಲವನ್ನ ನೆನ್ಪಿಟ್ಕೊಂಡು ಕೆಲಸ ಮಾಡ್ಬೇಕು. ಯಾಕಂದ್ರೆ ಯಾರು ನಿಮಗೆ ಸಹಾಯವನ್ನ ಮಾಡ್ತಾರೆ ಜೀವನದಲ್ಲಿ ಮೇಲೆ ಬರ್ಲಿಕ್ಕೆ, ಅವರನ್ನ ನೆನ್ಪಿಟ್ಕೊಳ್ಳುವಂಥದ್ದೊಂದು ಇರ್ಲೇಬೇಕಾಗ್ತದೆ. ಯಾವ ಸಂಸ್ಥೆಯಲ್ಲಿ ನೀವು ಕಲ್ತಿದ್ದೀರಿ ಅದನ್ನ ನೆನ್ಪಿಟ್ಕೊಳ್ಳುವಂಥದ್ದು. ಆಮೇಲೆ ನೀವು ಯಾವ್ದಾದ್ರು ದೊಡ್ಡ ಹುದ್ದೆಗೆ ಹೋದಾಗ ತಿರುಗಿ ನೋಡುವಂತ ಕೆಲಸವನ್ನು ಮಾಡಬೇಕಾಗ್ತದೆ. ಶಾಂತರಾಮ್ ಶೆಟ್ಟಿ ಹತ್ರ ಮಾತಾಡುವಾಗ ಹೇಳಿದ್ರು, ಇಲ್ಲಿ ಒಬ್ರು ಸರ್ಕಾರಿ ಅಧಿಕಾರಿ ಇದ್ರು, ಈ ಸಂಸ್ಥೆಗೆ 18 ಎಕರೆ ಜಾಗವನ್ನು ಕೊಟ್ರು ಅಂತ. ಅವರು ಅದಕ್ಕೋಸ್ಕರ ನಾನು ಕೇಳುದು, ಕೆಲವು ಸಲ IAS IPS ಕೂತ್ಕೊಳ್ಳಿ, KS ಎಕ್ಸಾಮಿಗೆ ಕೂತ್ಕೊಳ್ಳಿ, ನಿಮ್ಮೂರಿಗೆ ಕೆಲಸವನ್ನ ಮಾಡ್ಲಿಕ್ಕೆ ಆಗ್ತದೆ. ಇಲ್ಲಿ ಕೇವಲ ಜನಪ್ರತಿನಿಧಿಗಳು ಮಾತ್ರ ಮಾಡ್ಬೇಕಂತ ಇಲ್ಲ, ಅಧಿಕಾರಿಗಳಾಗಿಯೂ ಕೆಲಸವನ್ನು ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ. ಅದು ನಿಮ್ಮ ಊರಿಗೆ ಏನನ್ನು ಮಾಡ್ಬೇಕು, ನಿಮ್ಮ ಮುಂದಿನ ಪೀಳಿಗೆಗೆ ಏನನ್ನು ಮಾಡ್ಬೇಕು ಅಂತ ಸ್ವಲ್ಪ, ನಾನು ದೊಡ್ಡ ಸಂಗತಿ ಆದೇ ಅಲ್ಲ, ಇಟ್ಸ್ ನಾಟ್ ಇಂಪಾರ್ಟೆಂಟ್. ನಾನು ಏನಾದೇ ಇಂಪಾರ್ಟೆಂಟ್, ನನ್ನಿಂದ ಏನು ಮಾಡ್ಲಿಕ್ಕೆ ಸಾಧ್ಯ ಇದೆ ಅದು ಬಹಳ ಮುಖ್ಯ ಆಗ್ತದೆ. ಅದನ್ನು ಗುರುತು ಮಾಡುವಂತ ಕೆಲಸ ನೀವು ಮಾಡಬೇಕಾಗ್ತದೆ. ಜಸ್ಟ್ ದಟ್ ಯು ವಾಂಟ್ ಟು ಗ್ರೋ, ಆಗಿ ಬೆಳೀರಿ. ಆದ್ರೆ ಭವಿಷ್ಯದಲ್ಲಿ ನಿಮ್ಮಿಂದ ಏನು ಮಾಡ್ಲಿಕ್ಕೆ, ಸಮಾಜಕ್ಕೆ ಏನು ಕೊಡ್ಲಿಕ್ಕೆ ಸಾಧ್ಯ ಆಗಿದೆ ಅನ್ನೋದ್ರ ಬಗ್ಗೆ ಸ್ವಲ್ಪ ಆಲೋಚನೆ ಮಾಡಿದೆ. ಅದೇ ನೀವು ಮೋಟಿವೇಟ್ ಆಗ್ಬೇಕು. ನಿಮ್ಮ ಮುಂದಿನ ವಿದ್ಯಾರ್ಥಿಗಳಿಗೆ ಈ ಕಾಲೇಜಿಗೆ ಬರ್ತಾರಲ್ಲ,
ದಟ್ ಈಸ್ ದ ಮೋಟಿವೇಶನ್ ಫಾರ್ ಫ್ಯೂಚರ್ ಜನರೇಷನ್. ಒಂದು ವೇಳೆ ಬೆಟ್ಟಿಂಗ್ ಆಪ್ ನಲ್ಲಿ ನೀವು ಬೆಟ್ಟಿಂಗ್ ಕಟ್ಟಿದ್ರೆ ಅವರು ಬೆಟ್ಟಿಂಗ್ ತಗೊಳ್ಳುವಂಥದ್ದು ನಿಮ್ಗೆ ಲಾಭ ಮಾಡಿ ಕೊಡ್ಲಿಕ್ಕಲ್ಲ, ಅವರ ಲಾಭಕ್ಕೋಸ್ಕರ ಅವ್ರಿಗೆ ದುಡ್ಡಾಗ್ತದಿಂದ ಮಾಡುವಂಥದ್ದು ನೀವು ಕಳ್ಕೊಂಡು, ನಿಮ್ಮ ತಂದೆ ತಾಯಿಂದರ ದುಡ್ಡನ್ನು ಕಳ್ಕೊಂಡು ಅವರನ್ನ ದಾರಿ ಮೇಲೆ ಹಾಕಿ ಅವರ ಕಣ್ಣೀರು ಹಾಕ್ಸ್ಕೊಂಡು ಹೋಗುವಂತ ಕೆಲಸವನ್ನು ಯಾರು ಮಾಡಬಾರ್ದು ಅನ್ನುವಂಥದ್ದು ನಾನು ಹೇಳ್ತಾ ಇದ್ದೇನೆ. ಆದ್ರೆ ಇದರಲ್ಲೇ ನಿಮ್ಮ ಹೆಸರು ಹಾಳಾಗುವಂಥದ್ದಿದೆ. ಮತ್ತೆ ಇನ್ನೊಂದು ಡ್ರಗ್ಸ್, ನಿಮ್ಮ ಮದ್ಯವರ್ಜನದ ಬಗ್ಗೆ ಹೆಚ್ಚು ಗಮನವನ್ನು ಹರಿಸಬೇಕಾಗ್ತದೆ. ಯಾಕಂದ್ರೆ ಹೆಚ್ಚು ಸಮಸ್ಯೆ ಉದ್ಭವ ಆಗೋದು ಸಮಾಜದಲ್ಲಿ. ಲಾ ಅಂಡ್ ಆರ್ಡರ್ ಸಿಚುವೇಶನ್, ಕಾನೂನು ಸುವ್ಯವಸ್ಥೆ ಹಾಳಾಗುವಂಥದ್ದೇ ಈ ಹೆಚ್ಚು ಡ್ರಗ್ಸ್ ನಿಂದ. ಅದರ ಬಗ್ಗೆ ಸ್ವಲ್ಪ ಯಾರು ಸಹ ಅವಕಾಶ ಸಿಗ್ತದೆ, ಕೆಲವೊಮ್ಮೆ ದೋಸ್ತಿಗಳು ಒತ್ತಾಯ ಮಾಡ್ತಾರೆ, ದಯವಿಟ್ಟು ಅದಕ್ಕೆ ಹೋಗ್ಬೇಡಿ, ಹೋದರೆ ಪುನಃ ನಿಮ್ಮ ಭವಿಷ್ಯದ ಬಗ್ಗೆ ನಾವೇ ಎಲ್ಲಿ ಕೂತ್ಕೊಂಡು ಎಷ್ಟು ಭಾಷಣ ಮಾಡಿ ಎಷ್ಟು ಮೋಟಿವೇಟ್ ಮಾಡಿದ್ರು ಅದು ಒಂದಕ್ಕೆ ಕೈ ಹಾಕಿದರೆ ಯುವರ್ ಲೈಫ್ ಈಸ್ ಗಾನ್. 20ಕ್ಕೆ ಓದು ನಿಲ್ಸಿದ್ರೆ 70ರಾಗೆ ಆಗ್ತಾರೆ, 70 ಓದ್ತಾ ಇದ್ರೆ ಅವ್ರು 20ರಾಗಿ ಇರ್ತಾರೆ. ಅದನ್ನ ಮನಸ್ಸಿನಲ್ಲಿ ಇಟ್ಕೊಂಡು ಮುಂದೊಂದು ದಿವಸ ಅವ್ರು ಹೇಳಿದ್ರು ಆ ದಿವಸ ಅಂತ ಕಣ್ಣೀರ್ ಹಾಕೋದು ಬೇಡ. ಅದಕ್ಕೋಸ್ಕರ ಸರಿಯಾದ ದಾರಿಯಲ್ಲಿ ಮುಂದೆ ಹೋಗಿ ಅಂತ ನಾನು ತಮಗೆ ಸಲಹೆಯನ್ನು ಕೊಡ್ತಾ, ಐ ವಿಶ್ ಯು ಆಲ್ ದ ಬೆಸ್ಟ್ ಇನ್ ದ ಫ್ಯೂಚರ್. ಸಮಾಜ ಸ್ಪಂದಿಸಿದರೆ ನಮ್ಮ ಜವಾಬ್ದಾರಿ ನಾವು ಚೆನ್ನಾಗಿ ನಿರ್ವಹಿಸಬಹುದು ಅನ್ನೋದಕ್ಕೆ ನಾವು ಕುಂದಾಪುರಕ್ಕೆ ಬಂದು 4 ವರ್ಷದಲ್ಲಿ ಸುಜ್ಞಾನ ಎಜುಕೇಶನ್ ಟ್ರಸ್ಟ್ ಅನ್ನ ಹೇಗೆ ಮಾಡಿದ್ದೀವಿ, ಅದೇ ರೀತಿ ಅದಕ್ಕೆ ಸಮಾಜ ನಮ್ಗೆ ಇಡೀ ಸೊಸೈಟಿ ತುಂಬಾ ಸಪೋರ್ಟ್ ಮಾಡಿ ಬೆಳೆಸಿದ್ದಾರೆ. ಹಾಗೆ ಅದಕ್ಕೆ ನಾವು ಸ್ಪಂದಿಸಿದ್ದೇವೆ ಅನ್ನೋ ಮಾತುಗಳನ್ನ ಹೇಳ್ತಾ, ಇಲ್ಲಿ ಬಾರ್ಕೂರಲ್ಲಿಯೂ ಸಹ ನಾವು ವಿದ್ಯಾರ್ಥಿಗಳಿಗೆ ಹೇಳುದಿಷ್ಟೇ, ಇವತ್ತಿನ ಕಾಲದ ಎಜುಕೇಶನ್ಗೆ ಸರಿಯಾಗಿ ನೀವು ಕಾಂಪಿಟೇಟಿವ್ ಎಕ್ಸಾಮಿನೇಷನ್ ಸರಿಯಾಗಿ ರೆಡಿ ಆಗ್ತಾ ಹೋದ್ರೆ ಮಾತ್ರ ನಾಳೆ ಲೈಫ್ ಅಲ್ಲಿ ಸಕ್ಸಸ್ ಆಗ್ಬೋದು. ಅದ್ರ ಜೊತೆಗೆ ನಮ್ಮ ಸಂಸ್ಥೆ ಸುಜ್ಞಾನ ಎಜುಕೇಶನ್ ಟ್ರಸ್ಟ್, ನಾವು ಆ ಸಂಸ್ಥೆಯಲ್ಲಿ ಈ ಅಕಾಡೆಮಿಕ್ ಇಯರ್ ಸುಮಾರು 1,85,00,000ಕ್ಕೂ ಮಿಕ್ಕಿ ನಾವು ಫೀಸ್ ಕನ್ಸೆಷನ್ ಮಾಡಿ, ಅಂದ್ರೆ ಸ್ಕಾಲರ್ಶಿಪ್ ರೀತಿಯಲ್ಲಿ ನಮ್ಮಲ್ಲಿರೋ ವಿದ್ಯಾರ್ಥಿಗಳಿಗೆ ನಾವು ಕೊಟ್ಟದಕ್ಕೆ ನಿದರ್ಶನವನ್ನ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಎಜುಕೇಶನ್ ಮಾಡ್ಲಿಕ್ಕೆ ಇವತ್ತಿನ ಕಾಲದಲ್ಲಿ ಒಬ್ಬ ಇಂಟೆಲಿಜೆಂಟ್ ವಿದ್ಯಾರ್ಥಿ ಇದ್ರೆ ಅವನಿಗೆ 100% ಎಜುಕೇಶನ್ ಮಾಡ್ಲಿಕ್ಕೆ ಹಣದ ಕೊರತೆ ಆಗೋದಿಲ್ಲ. 10 ಸಂಸ್ಥೆಗಳು 10 ಜನರು ನಿಮ್ಗೆ ಹೆಲ್ಪ್ ಮಾಡ್ತಾರೆ. ಆ ನಿಟ್ಟಿನಲ್ಲಿ ನಾವು ಒಂದು ಸಣ್ಣ ಪ್ರಯತ್ನ ಮಾಡುವಂತ ಸ್ಕಾಲರ್ಶಿಪ್ ಎಕ್ಸಾಮಿನೇಷನ್ ಮಾಡ್ತಾ ಇದ್ದೀವಿ. ಈ ಎಕ್ಸಾಮಿನೇಷನ್ ಅಲ್ಲಿ ಒಂದು ಒಳ್ಳೆ ಸಾಧನೆ ಮಾಡಿದ ವಿದ್ಯಾರ್ಥಿಗಳಿಗೆ ನಾವು ಫ್ರೀ ಎಜುಕೇಶನ್ ಕೊಡ್ತೇವೆ, ಅಥವಾ ಫೀಸ್ ಅಲ್ಲಿ 50% ಕನ್ಸೆಷನ್, ಅಥವಾ 75% ಕನ್ಸೆಷನ್, ಹೀಗೆ, ಅಥವಾ 25% ಕನ್ಸೆಷನ್ ಮಾಡುವಂತ ಸಣ್ಣ ಪ್ರಯತ್ನ, ನಮ್ಮದೇ ಆದ ಪ್ರಯತ್ನ, ನಮ್ಗೆ ಎಷ್ಟು ಸಾಧ್ಯ ಆಗ್ತದೆ ಆ ನಿಟ್ಟಿನಲ್ಲಿ ನಾವು ಪ್ರಯತ್ನ ಮಾಡ್ತಾ ಇದ್ದೇವೆ. ಜೊತೆಗೆ CET, NEET, JEE ಮತ್ತೆ ಕಾಮರ್ಸ್ ತಗೊಂಡವರಿಗೆ ರಿಯಲಿ ಇಂಟ್ರೆಸ್ಟ್ ಇದ್ರೆ ಪ್ರೊಫೆಷನಲ್ ಕೋರ್ಸ್ CA CS ಮಾಡೋದಾದ್ರೂ ಸಹ ಅವರಿಗೆ ಸತತ ಪ್ರಯತ್ನ 2 ವರ್ಷ ನಾವು ಅವರಿಗೆ ಟ್ರೈನಿಂಗ್ ಕೊಟ್ಕೊಂಡು ಒಳ್ಳೊಳ್ಳೆ ಫ್ಯಾಕಲ್ಟಿ, ನಮ್ಮಲ್ಲಿರೋ ಫ್ಯಾಕಲ್ಟಿ ಒಂದು ಡೆಲ್ಲಿಯಿಂದ ಇದ್ದಾರೆ, ಹೈದರಾಬಾದಿಂದ ಇದ್ದಾರೆ, ನಾರ್ತ್ ಇಂಡಿಯಾದಿಂದ ಅದೇ ಫೀಲ್ಡ್ ಅಲ್ಲಿ ಟ್ರೈನಿಂಗ್ ಆದಂತ ಫ್ಯಾಕಲ್ಟೀಸ್ ಇದ್ದಾರೆ. ಹಾಗೆ 10 ವರ್ಷ ಬೇರೆ ಬೇರೆ ಸಂಸ್ಥೆಯಲ್ಲಿ ಎಕ್ಸ್ಪೀರಿಯನ್ಸ್ ಆದ ಫ್ಯಾಕಲ್ಟಿ ಇದ್ದಾರೆ. ಆ ಫೆಸಿಲಿಟಿ ನಾವು ಬಾರ್ಕೂರಲ್ಲಿಯೂ ಈ ಪರಿಸರದ ವಿದ್ಯಾರ್ಥಿಗಳಿಗೂ ಕೊಡ್ಲಿಕ್ಕೆ ದೃಢ ನಿರ್ಧಾರ ಮಾಡಿಕೊಂಡು ನಮ್ಮ ಸಂಸ್ಥೆಗೆ ಸೇರಿದ ಎಲ್ಲ ವಿದ್ಯಾರ್ಥಿಗಳು ಅವರೊಂದು 2 ವರ್ಷದಲ್ಲಿ ಅವರಿಗೆ ಅದ್ಭುತ ಸಾಧನೆ ಮಾಡುವ ಪ್ರಯತ್ನ ಮಾಡ್ತೇವೆ ಅನ್ನೋ ಭರವಸೆಯನ್ನ ವಿದ್ಯಾರ್ಥಿಗಳು ಹೇಳ್ತಾ, ಈ ಪರಿಸರದವರಿಗೆ ಗುಣಮಟ್ಟದ ವಿದ್ಯಾಭ್ಯಾಸ ಸಿಗುವಂತಾಗಬೇಕು ಅನ್ನೋಂಥ ನಿಟ್ಟಿನಲ್ಲಿ ನಾವೊಂದು ನಿರ್ಣಯವನ್ನು ತಗೊಂಡೆವು. ಅದಕ್ಕೆ ಒಪ್ಪಿ ಸುಜ್ಞಾನ ಸಂಸ್ಥೆಯವರು ನಮ್ಮೊಂದಿಗೆ ಈ ಸಂಸ್ಥೆಯನ್ನು ಮುನ್ನಡೆಸಲಿಕ್ಕೆ ಬಂದಿದ್ದಾರೆ. ವಿದ್ಯಾರ್ಥಿಗಳೇ, ಈಗಾಗಲೇ ನಿವೃತ್ತ ಪ್ರಾಂಶುಪಾಲರಾದ ಬಾಲಕೃಷ್ಣ ಶೆಟ್ಟಿ ಅವರು ಹೇಳಿದ ಎಲ್ಲ ವಿಚಾರವನ್ನು ವಿದ್ಯಾರ್ಥಿಗಳು ನೆನಪಿನಲ್ಲಿಟ್ಟುಕೊಂಡು, ಹಾಗೆ ಇದು ಅನುದಾನ ರಹಿತ ಸುಜ್ಞಾನ ಎಜುಕೇಶನ್ ಸೊಸೈಟಿ, ಇವರು ಇಲ್ಲಿ ಹಾಕ್ಕೊಳ್ಳುವಂಥ ಉಪನ್ಯಾಸಕ್ಕೆ ಸಂಬಳವನ್ನು ಕೊಡಬೇಕು, ಸಿಬ್ಬಂದಿಗಳಿಗೆ ಸಂಬಳವನ್ನು ಕೊಡಬೇಕು. ಅನುದಾನಿತ ಶಾಲೆಯಲ್ಲಿ ಸರ್ಕಾರದಿಂದ ಅವರಿಗೆ ಸಂಬಳ ಬರ್ತಾ ಇತ್ತು. ಇದನ್ನ ಗಮನದಲ್ಲಿಟ್ಟುಕೊಂಡು ಅವರು ಆ ಸಂಸ್ಥೆಯನ್ನು ನಡೆಸಲಿಕ್ಕೆ ಎಷ್ಟು ಸಾಧ್ಯ ಇದೆ ಅಷ್ಟು ಕಡಿಮೆಯಲ್ಲಿ ವಿದ್ಯಾರ್ಥಿಗಳಿಂದ ಶುಲ್ಕವನ್ನು ತಗೊಳ್ತಾರೆ. ನಾವು ಕೂಡ ರಿಕ್ವೆಸ್ಟ್ ಮಾಡಿದ್ದೇವೆ, ಸಾಧ್ಯವಾದಷ್ಟು ಕಡಿಮೆ ಫೀಸನ್ನು ತಗೊಂಡು ಮಕ್ಕಳಿಗೆ ವಿದ್ಯಾಭ್ಯಾಸವನ್ನು ಈ ಪರಿಸರದಲ್ಲಿ ಕೊಡಬೇಕು ಅಂತ ನಾವು ರಿಕ್ವೆಸ್ಟ್ ಮಾಡಿದ್ದೇವೆ.
ಅದಕ್ಕೆ ಅವರು ಒಪ್ಪಿದ್ದಾರೆ. ಅದಲ್ಲದೆ ಇವತ್ತು ಬಹುಶಃ 10% ವಿದ್ಯಾರ್ಥಿಗಳಿಗೆ ಈ ನೀವು ಇವತ್ತು ಏನು ಪರೀಕ್ಷೆ ಬರೀತೀರಿ ಅದರಲ್ಲಿ ವಿದ್ಯಾರ್ಥಿ ವೇತನ ನೀಡುವವರಿದ್ದಾರೆ. ಹಾಗೆ ಒಳ್ಳೆಯ ಪರೀಕ್ಷೆಯನ್ನು ಬರೆದು ವಿದ್ಯಾರ್ಥಿ ವೇತನ ಎಲ್ರಿಗೂ ಸಿಗ್ಲಿಕ್ಕಿಲ್ಲ. ಸಿಕ್ಕಿದವರು ಸಂತೋಷ ಪಡಿ, ಉಳಿದವರು ಬೇಸರ ಪಡಬೇಡಿ. ನಿಮಗೆ ಒಳ್ಳೆ ವಿದ್ಯಾಭ್ಯಾಸ ಅವರು ಕೊಡ್ತಾರೆ. ಸಾಧ್ಯವಾದಷ್ಟು ಕಡಿಮೆಯಲ್ಲಿ ಫೀಸನ್ನು ತಗೊಳ್ತಾರೆ ಅನ್ನುವ ವಿಚಾರವನ್ನ ಈ ಸಂದರ್ಭದಲ್ಲಿ ಹೇಳುತ್ತಾ ನಿಮ್ಮೆಲ್ಲರಿಗೂ ಶುಭವನ್ನು ಹಾರೈಸಿ ನನ್ನ 2 ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್. ಇವತ್ತು ನಮ್ಮ ಕಾರ್ಯಕ್ರಮದ ಮೇನ್ ಮೋಟೋ ಇದ್ದದ್ದು ವಿದ್ಯಾರ್ಥಿ ವೇತನ ಪರೀಕ್ಷೆ. ಇವತ್ತು ಈ ಸ್ಕಾಲರ್ಶಿಪ್ ಎಕ್ಸಾಮ್ ಯಾಕೆ ಎನ್ನುವುದು ಕೆಲವರ ಮನಸ್ಸಲ್ಲಿ ಕ್ವಶನ್ ಇರ್ಬೋದು, ಇವ್ರು ಯಾಕೆ ಸ್ಕಾಲರ್ಶಿಪ್ ಎಕ್ಸಾಮ್ ಅನ್ನ ಮಾಡ್ತಾ ಇದ್ದಾರೆ ಅಂತ. ಬಾರ್ಕೂರ್ ಎಜುಕೇಶನ್ ಸೊಸೈಟಿ ಅನ್ನೋದು ಈ ಭಾಗದಲ್ಲಿ ಸ್ಥಾಪನೆ ಆಗಿರೋ ಉದ್ದೇಶವೇ ಈ ಸಮಾಜದ ಕಟ್ಟ ಕಡೆಯ ವಿದ್ಯಾರ್ಥಿಗೆ ಕೈಗೆಟುಕುವ ದರದಲ್ಲಿ ಒಂದು ಶಿಕ್ಷಣವನ್ನ ನೀಡಬೇಕು ಅನ್ನೋ ಉದ್ದೇಶದಿಂದ, ಆ ಒಂದು ಮೂಲ ಉದ್ದೇಶಕ್ಕೆ ನಾವು ಧ್ವನಿಗೂಡಿಸ್ಬೇಕು, ಅದಕ್ಕೆ ಬೆನ್ನೆಲುಬಾಗಿ ನಿಲ್ಬೇಕು ಅನ್ನೋ ಕಾರಣಕ್ಕೆ ಇವತ್ತು ವಿದ್ಯಾರ್ಥಿ ವೇತನ ಪರೀಕ್ಷೆನ ಹಮ್ಮಿಕೊಂಡಿದ್ದೇವೆ. ಸೊ ಹಾಗಾಗಿ ಇಲ್ಲಿ ಕೂತಿರೋ ಒಂದಿಷ್ಟು ವಿದ್ಯಾರ್ಥಿಗಳು ಯಾರಾದ್ರೂ ಅದರಿಂದ ಮೋಟಿವೇಟ್ ಆಗಿ ನೀವು ಮನ್ಸು ಮಾಡಿದ್ರೆ ನಿಮ್ಮಲ್ಲೂ ಕೂಡ IIT ಹೋಗ್ಬೋದು, ಒಳ್ಳೆ ಇಂಜಿನಿಯರಿಂಗ್ ಕಾಲೇಜಿಗೆ ಹೋಗ್ಬೋದು, ಅಥವಾ MBBS ಸೀಟ್ಗಳನ್ನ ಪಡೆದುಕೊಳ್ಬಹುದು. ನಿಮ್ಗೆ ಒಂದು ಮೋಟಿವೇಟ್ ಆಗ್ಬೇಕು ಅನ್ನುವ ಕಾರಣಕ್ಕೆ ಈ ವಿದ್ಯಾರ್ಥಿ ವೇತನ ಪರೀಕ್ಷೆನ ಹಮ್ಮಿಕೊಂಡಿದ್ದೇವೆ. ಇಲ್ಲಿ ಬಂದಿರೋ ಅಷ್ಟು ಜನರಿಗೆ ನಾವು ಫ್ರೀ ಕೊಡ್ಲಿಕ್ಕೆ ಆಗೋದಿಲ್ಲ. ನಾವು ನಿಮ್ ಹಾಗೆ ಶಿಕ್ಷಕರೆಲ್ಲ ಸೇರಿ ಕಟ್ಟಿರುವಂತ ಸಂಸ್ಥೆ. ನಾವು ಟೀಚರ್ಸ್ಗೆ ಸ್ಯಾಲ್ರಿ ಕೊಡ್ಬೇಕಾಗತ್ತೆ, ಎಲ್ಲ ವ್ಯವಸ್ಥೆಗಳನ್ನ ರನ್ ಮಾಡ್ಬೇಕಾಗತ್ತೆ. ಆದ್ರೂ ಕೂಡ ಇಲ್ಲಿ ಎಕ್ಸಾಮ್ ಬರ್ದಿರುವ ಒಂದಿಷ್ಟು ವಿದ್ಯಾರ್ಥಿಗಳಿಗೆ ಉಚಿತ ಶಿಕ್ಷಣವನ್ನ ಕೊಡ್ತೇವೆ. ಒಂದಿಷ್ಟು ವಿದ್ಯಾರ್ಥಿಗಳಿಗೆ 75% ಫೀಸ್ ಕನ್ಸೆಷನ್ ಆಗ್ಬೋದು, ಒಂದಿಷ್ಟು ವಿದ್ಯಾರ್ಥಿಗಳಿಗೆ 50% ಫೀಸ್ ಕನ್ಸೆಷನ್ ಆಗ್ಬೋದು. ಅದ ಅಲ್ಲದೆ ಇಲ್ಲಿ ಈ ಪರಿಸರದಲ್ಲಿ ಓದ್ತಾ ಇರುವಂತಹ ಸರ್ಕಾರಿ ಶಾಲೆಯ ವಿದ್ಯಾರ್ಥಿಗಳಿಗೆ, ಏಡೆಡ್ ಕನ್ನಡ ಮೀಡಿಯಂ ಅಲ್ಲಿ ಓದ್ತಾ ಇರುವ ವಿದ್ಯಾರ್ಥಿಗಳಿಗೆ ಅಥವಾ ಏಡೆಡ್ ಇಂಗ್ಲಿಷ್ ಮೀಡಿಯಂ ನಲ್ಲಿ ಓದ್ತಾ ಇರುವ ವಿದ್ಯಾರ್ಥಿಗಳಿಗೆ ನಾವೊಂದು ವಿಶೇಷ ಪ್ಯಾಕೇಜ್ ಅನ್ನ ನಮ್ಮ ಸಂಸ್ಥೆ ಅಧ್ಯಕ್ಷರು ಈಗಾಗಲೇ ಘೋಷಣೆಯನ್ನ ಮಾಡಿದ್ದಾರೆ. ಇವತ್ತು PUC ಶಿಕ್ಷಣ ಅಂತ ಹೇಳಿದ್ರೆ ಬರೀ PUC ಪಾಠ ಮಾತ್ರ ಅದರಲ್ಲಿ ಹೊಂದ್ಕೊಂಡಿಲ್ಲ, ಅದ್ರ ಜೊತೆಗೆ CET, NEET, JEE ಕೋಚಿಂಗ್ಗಳು ಕೂಡ ಅದರ ಜೊತೆಯಾಗಿ ನಡ್ಕೊಂಡು ಹೋಗ್ತದೆ. ನಿಮ್ಗೆಲ್ರಿಗೂ ಗೊತ್ತಿದೆ, ನೀವು ಯಾವ್ದಾದ್ರು ಒಂದು ಗವರ್ಮೆಂಟ್ ಕಾಲೇಜಲ್ಲಿ ಓದ್ತಾ ಇದ್ರೆ ನೀವೆಲ್ಲೋ ಕೋಚಿಂಗಿಗೆ ಬೇರೆ ಕಡೆ ಹೋಗ್ತೀರಿ. CET, NEET ಕೋಚಿಂಗಿಗೆ ಸ್ಯಾಟರ್ಡೆ ಸಂಡೇ ಹೋದ್ರು ನೀವು ವರ್ಷಕ್ಕೆ ಒಂದು 25,000 ರಿಂದ 30,000 ದುಡ್ಡನ್ನ ಕೊಡ್ಬೇಕಾಗಿರೋ ಪರಿಸ್ಥಿತಿ ಇದೆ. ಸೊ ಅಂತ ಸಂದರ್ಭದಲ್ಲಿ ಸುಜಾನ್ ನ್ಯಾಷನಲ್ PU ಕಾಲೇಜಿನಲ್ಲಿ ಬಾರ್ಕೂರಿನಲ್ಲಿ ಕನ್ನಡ ಮೀಡಿಯಂ ಅಲ್ಲಿ ಅಥವಾ ಏಡೆಡ್ ಇಂಗ್ಲಿಷ್ ಮೀಡಿಯಂ ನಲ್ಲಿ ಓದಿರೋ ವಿದ್ಯಾರ್ಥಿಗಳಿಗೆ ಕೇವಲ 50,000ದಲ್ಲಿ ನಾವೆಲ್ಲವುದನ್ನು ಕೊಡ್ತೇವೆ. ಅದರಲ್ಲಿ ಅವ್ರಿಗೆ ಒಂದು ಒಳ್ಳೆ ಯೂನಿಫಾರ್ಮ್ ಬಂತು, ಬುಕ್ಸ್, ಸ್ಟಡಿ ಮೆಟೀರಿಯಲ್, ನೋಟ್ ಬುಕ್, NCERT ಬುಕ್, ಇನ್ನು CET, NEET, JEE ಮೆಟೀರಿಯಲ್ ಗಳನ್ನ ನಾವು ಡೆಲ್ಲಿಯಿಂದ ತರಿಸ್ತೇವೆ. ನಮ್ಗೆ ಒಂದು ಸೆಟ್ CET, NEET, JEE ಮೆಟೀರಿಯಲ್ ಗೆ 12,000 ಖರ್ಚಾಗ್ತದೆ. ಕಸ್ಟಮೈಸ್ ಮಾಡಿ ನಮ್ಮ ವಿದ್ಯಾರ್ಥಿಗಳಿಗೆ ಕೊಡುವಂತದ್ದು, ಅದು ಕೂಡ 50,000ದಲ್ಲಿ ಬರ್ತದೆ. ಮತ್ತೆ ಇಡೀ ವರ್ಷ CET, NEET, JEE ಕೋಚಿಂಗ್ ಬರ್ತದೆ. ಮಾರ್ಚ್, ಏಪ್ರಿಲ್, ಮೇ ಅಲ್ಲಿ ಸೆಕೆಂಡ್ ಇಯರ್ PUC ಕೋಚಿಂಗ್ ಕೂಡ ಬರ್ತದೆ. ಅದರಲ್ಲಿ ಅದೆಲ್ಲವೂ ಸೇರಿ ನಾವು ಬರೀ 50,000 ಫೀಸ್ ಅನ್ನ ತಗೊಳ್ತೇವೆ. ಇನ್ನು ಸ್ಕಾಲರ್ಶಿಪ್ ಸಿಕ್ಕಿದ್ರೆ ಈ 50,000ದಲ್ಲೇ ನಿಮ್ಮ ಫೀಸ್ಗಳು ಕಮ್ಮಿ ಆಗ್ತದೆ. SSLC ಅಲ್ಲಿ 95% ಅಬೌವ್ ತೆಗೆದ್ರೆ, 96 ತೆಗೆದ್ರೆ, 98 ತೆಗೆದ್ರೆ ಈ 50,000ದಲ್ಲಿ ಮತ್ತು ಕೂಡ ರಿಯಾಯಿತಿಗಳು ಆಗ್ತದೆ. ಸೊ ಯಾಕೆ ಈ ಮಾತನ್ನ ಇಲ್ಲಿ ಹೇಳ್ತಾ ಇದ್ದೇನೆ ಕೇಳಿದ್ರೆ, ಅದ್ರೆಲ್ಲದರ ಪ್ರಯೋಜನ ಪಡೆದುಕೊಳ್ಬೇಕು. ಇವತ್ತು ಈ ಭಾಗದ ಗ್ರಾಮೀಣ ಪ್ರದೇಶದ ಎಷ್ಟೋ ವಿದ್ಯಾರ್ಥಿಗಳು, ನಿಮ್ಮಲ್ಲೊಂದು ಛಲ ಇರ್ತದೆ, ನಿಮ್ಮ ಮೂಲಕ ನಿಮ್ಮ ಮನೆಗಳನ್ನ ಬೆಳಗ್ಬೇಕು, ನಿಮ್ಮ ಮೂಲಕ ನಿಮ್ಮ ಮನೆಯ ಪರಿಸ್ಥಿತಿಗಳನ್ನ ಬದಲಾಯಿಸ್ಕೊಳ್ಬೇಕಾದ ಪರಿಸ್ಥಿತಿ ಇದೆ. ಇವತ್ತು ಯಾರಾದ್ರೂ ಲೈಫ್ ನಲ್ಲಿ ದೊಡ್ಡ ಎತ್ತರವಾದ ಸ್ಥಾನಕ್ಕೆ ಹೋಗ್ಬೇಕು ಅಂತಿದ್ರೆ, ತುಂಬಾ ಬಿಗ್ಗೆಸ್ಟ್ ಅಚೀವ್ ಮಾಡ್ಬೇಕಂತ ಹೇಳಿದ್ರೆ ನಮ್ಮ ಹತ್ರ ಇರೋದು ಒಂದೇ ದಾರಿ, ಎಜುಕೇಶನ್. ಎಜುಕೇಶನ್ ಬಿಟ್ಟು ಬೇರೆ ಯಾವುದೇ ದಾರಿಗಳು ಇವತ್ತಿನ ವಿದ್ಯಾರ್ಥಿಗಳಲ್ಲಿ ಇಲ್ಲ. ಹಾಗಾಗಿ ನನ್ನೆಲ್ಲ ಪ್ರೀತಿಯ ಪೋಷಕರಿದ್ದಾರೆ. ಸುಜಾನ್ ಅನ್ನೋದು ಒಂದು ಪ್ರೈವೇಟ್ ಕಾಲೇಜ್, ಅಲ್ಲಿ ಎಲ್ಲ ಕಾಲೇಜ್ ತರ ಲಕ್ಷಗಟ್ಟಲೆ ಫೀಸ್ ತಕೊಳ್ತಾರೆ ಅನ್ನೋದು ನಿಮ್ ತಲೆಯಲ್ಲಿ ಇದ್ರೆ ಅದು ಇವತ್ತು ತೆಗೆದು ಬಿಡಿ. ನಾವು ಇವತ್ತು ಬಾರ್ಕೂರಲ್ಲಿ ಈ ಗ್ರಾಮೀಣ ಪ್ರದೇಶದಲ್ಲಿ ಸುಜಾನ್ ನ್ಯಾಷನಲ್ PU ಕಾಲೇಜ್ ಅನ್ನ ಮಾಡ್ತಾ ಇರೋದು, ಅಥವಾ ಬಾರ್ಕೂರ್ ಎಜುಕೇಶನ್ ಸೊಸೈಟಿ ಅವರು ನಮ್ಮ ಜೊತೆ ಮಾಡ್ಕೊಂಡಿರೋ ಒಪ್ಪಂದ ಇರ್ಬೋದು, ಅಥವಾ ಅವರು ನಮ್ಗೆ ಹೇಳಿರೋ ಮಾತುಗಳಿರ್ಬೋದು, ಈ ಭಾಗದ ವಿದ್ಯಾರ್ಥಿಗಳಿಗೆ ಕೈಗೆಟುಕುವ ದರದಲ್ಲಿ ಶಿಕ್ಷಣ ನೀಡಬೇಕು ಅನ್ನೋದು. ಆ ಕಾರಣಕ್ಕೋಸ್ಕರ ಮಿನಿಮಮ್ ಟು ಮಿನಿಮಮ್ ಕಾಸ್ಟ್ ಅಲ್ಲಿ ನಿಮ್ಗೆ PUC ಶಿಕ್ಷಣ, ಅದ್ರ ಜೊತೆಗೆ ಒಂದು ಕ್ವಾಲಿಟಿ ಎಜುಕೇಶನ್ ಅನ್ನ ಕೊಡ್ತೇವೆ ಅನ್ನೋದನ್ನ ಈ ಮೂಲಕ ಹೇಳಲಿಕ್ಕೆ ಇಷ್ಟಪಡ್ತಾ, ಹೆಚ್ಚು ಸಮಯನ ವ್ಯರ್ಥ ಮಾಡದೆ ಆದಷ್ಟು ಬೇಗ ತಮ್ಮ ಸೀಟ್ಗಳನ್ನ ಬುಕ್ ಮಾಡ್ಕೊಳ್ಬೇಕು ಅನ್ನೋ ಮಾತುಗಳನ್ನ ನಿಮ್ಗೆ ಹೇಳ್ತಾ
ನಮ್ಮಲ್ಲಿ ಒಳ್ಳೆ ಕ್ವಾಲಿಟಿ ಟೀಚರ್ಸ್ ಇದ್ದಾರೆ, ಹೆಚ್ಚಿನವರು ಇವತ್ತು ಇಲ್ಲಿ ಬಂದು ನಿಂತಿದ್ದಾರೆ. ನನ್ನ ಪ್ರೀತಿಯ ವಿದ್ಯಾರ್ಥಿಗಳಿಗೆ ಎಕ್ಸಾಮ್ ಬರೀಲಿಕ್ಕೆ ನಿಮ್ಗೆಲ್ರಿಗೂ ಆಲ್ ದ ಬೆಸ್ಟ್ ಹೇಳ್ತಾ, ನೀವೇನು ಸಿಲೆಬಸ್ ಅನ್ನ ಓದಿದಿರಿ ಪ್ಯೂರ್ ಆಗಿ ಅದೇ ಸಿಲೆಬಸ್ ಮೇಲೆ ನಿಮ್ಗೆ ಎಕ್ಸಾಮ್ ಇದೆ. ರಮೇಶ್ ಶೆಟ್ಟಿ ಅವರು ಈಗ ಗಗನದ ಎತ್ತರಕ್ಕೆ ಬೆಳೆದ್ಬಿಟ್ಟಿದ್ದಾರೆ. ನಾನು ಈ ಮಾತನ್ನು ಯಾಕೆ ಹೇಳ್ತಿದ್ದೇನೆ ಅಂತಂದ್ರೆ, ಎಲ್ಲೋ ಬಹಳ ಆರಂಭದಲ್ಲಿ ನಾನೊಂದು 2 ಅಕ್ಷರ ಕಲಿಸಿರ್ಬೋದು ಅವರಿಗೆ. ಆ ಪ್ರೀತಿಯನ್ನು ಇಟ್ಕೊಂಡು, ಆ ಗೌರವ ಭಾವನೆಯನ್ನು ಇಟ್ಕೊಂಡು ಇಲ್ಲಿವರೆಗೆ ನನ್ನನ್ನು ಬಹಳ ಗೌರವದಲ್ಲಿ ನೋಡ್ಕೊಂಡಿರ್ತಕ್ಕಂಥ ರಮೇಶ್ ಶೆಟ್ಟಿ ಅವರು ಈ ಸಂಸ್ಥೆಯ ಮುಖ್ಯಸ್ಥರಾಗ್ತಾರೆ ಅಂತಂದ್ರೆ ನಿಜವಾಗಿಯೂ ಈ ಊರಿನ ತಂದೆ ತಾಯಿಗಳು ಪುಣ್ಯ ಮಾಡಿರ್ಬೇಕು. ಇದು ನನ್ನ ಅಂತರಾತ್ಮದ ಮಾತು. ಆದ್ರಿಂದ ನಾನು ಬಹಳ ಹೊಸ ವಸ್ತುವನ್ನು ಈ ಬಾರ್ಕೋರಿಗೆ ನಾನು ಕೊಡ್ತಾ ಇದ್ದೇನೆ ಅಂತಕ್ಕಂಥ ಹೆಮ್ಮೆ ಇದೆ ನನಗೆ ಶಾಂತರಾಮ್ ಶೆಟ್ರೆ. ಆದ್ದರಿಂದ ನಮ್ಮ ರಮೇಶ್ ಶೆಟ್ಟಿನ ಮತ್ತು ಅವರ ಪಂಗಡವನ್ನು ನಾವಿವತ್ತು ನಾನು ಅಧ್ಯಾಪಕರಾಗಿ ನಿಮಗೆ ದಾರಿ ಎರೆದು ಕೊಡ್ತಾ ಇದ್ದೇನೆ. ಅದನ್ನು ಅತ್ಯಂತ ಪ್ರೀತಿಯಾಗಿ ನೀವು ಸ್ವೀಕರಿಸಿ ಅವರಿಗೆ ಮುನ್ನಡೆಸಬೇಕಾದಂಥ ಹೊಣೆಗಾರಿಕೆ ನಿಮ್ಮ ಮೇಲಿದೆ. ಇನ್ನು PUC ವಿದ್ಯಾರ್ಥಿಗಳಿಗೆ ಒಂದು ಮಾತು, ಇನ್ನು ಮುಂದೆ ಬರುವ 2 ವರ್ಷ ನೀವು ಓದಿದ್ರಿ ಅಂತಂದ್ರೆ ಮುಂದಿನ 70 ವರ್ಷ ನಿಮ್ಮ ಬದುಕು ಹಸನಾಗಿರ್ತದೆ, ನೀವು ಚೆನ್ನಾಗಿ ಬದುಕ್ತೀರಿ. ಈ 2 ವರ್ಷ ಫಸ್ಟ್ PUC ಸೆಕೆಂಡ್ PUC ನೀವು ಹಾಳು ಮಾಡ್ಕೊಂಡ್ರಿ ಅಂತಂದ್ರೆ ನಿಮ್ಮ ಬದುಕು ಯಾವ ಕಡೆಗೆ ಹೋಗುತ್ತೆ ಅಂತ ಲೆಕ್ಕ ಹಾಕಿ. ಆದ್ರಿಂದ ಈ 2 ಇಯರ್ಸು ವೆರಿ ಕ್ರೂಷಿಯಲ್. ಹೆತ್ತವರಿಗೂ ಸಹಿತ ನಾನು ಸಜೆಷನ್ ಕೊಡೋದು ಏನಂತ ಕೇಳಿದ್ರೆ, ಇದು ಇಷ್ಟವರೆಗೆ ಹೈಸ್ಕೂಲಲ್ಲಿ ಓದಿದ್ದು, ಇನ್ನು ಮುಂದೆ ನೀವು ಏಜಿಗೆ ಹೋಗೋದು. ನಿಮ್ಮ ಬದುಕಿನ ಕಾಲಂಶ ಏಜು ಈ 2 ವರ್ಷದಲ್ಲಿದೆ. ಅದು ಕಾಲೇಜ್ ಅಲ್ಲ, ಅದು ಏಜು. ನಿಮ್ಮ ಒಟ್ಟು ಬದುಕಿನ ಆಯುಷ್ಯದಲ್ಲಿ ಇದು ಕಾಲಂಶ ಏಜು. ಈ ಕಾಲಂಶದ ಏಜಿನಲ್ಲಿ ನೀವು ಏನು ಓದ್ತೀರಿ, ಏನು ತಿಳಿತೀರಿ, ಏನು ನೀವು ವ್ಯಾಕಾರ ಮಾಡ್ಕೊಳ್ತೀರಿ ಅನ್ನೋದ್ರ ಮೇಲೆ ನಿಮ್ಮ ಮುಂದಿನ ಭವಿಷ್ಯತ್ತು ನಿರ್ಮಾಣ ಆಗುತ್ತೆ. ಇದರಲ್ಲಿ ಬಹಳ ಮುಖ್ಯವಾದಂಥ ವಿಚಾರ ಏನಂತ ಕೇಳಿದ್ರೆ, ಸದೃಢವಾಗಿರ್ತಕ್ಕಂಥ ಆಡಳಿತಕ್ಕೆ ಹೆಸರುವಾಸಿ ಆಗಿರ್ತಕ್ಕಂಥ ಭರತ್ ಇದ್ದಾರೆ. ಹಾಗೆ ಆಯವ್ಯಯ ಲೆಕ್ಕಪತ್ರದಲ್ಲಿ ವಿಶೇಷವಾದಂಥ ಕಾಳಜಿ ಇರ್ತಕ್ಕಂಥ ಪ್ರತಾಪ್ ಇದ್ದಾರೆ. ಹಾಗೆ ಶಿಕ್ಷಣದಲ್ಲಿ ಅತ್ಯಂತ ಮುಂಚೂಣಿದ ರಮೇಶ್ ಇದ್ದಾರೆ. ಈ ತ್ರಿವೇಣಿ ಸಂಗಮದಿಂದ ಈ ಸಂಸ್ಥೆ ಮುನ್ನಡೀತಾ ಇದೆ. ಈ ಸಂಸ್ಥೆಗೆ ವಿದ್ಯಾರ್ಥಿಯಾಗಿ ಬರೋದಕ್ಕೆ ಪುಣ್ಯ ಮಾಡಬೇಕು. ಎಂತೆಂಥ ಮಹಾನುಭಾವರು ಪಾದಸ್ಪರ್ಶ ಮಾಡಿದಂಥ ಊರಿದು. TN ಶೇಷರಾಯರ್ ಅಂತಕ್ಕಂಥವ್ರು ಇದಕ್ಕೆ ಪ್ರಾಂಶುಪಾಲರಾಗಿ ಮುಂದೆ ಕೂತಿದ್ದಾರೆ. ಇವರೆಲ್ಲ ಈ ಸಂಸ್ಥೆಯ ಫಲಾನುಭವಿಗಳು. ಮಕ್ಕಳು ಹಾಳಾಗ್ಬೇಕಾದ್ರೆ PUC ಹೊತ್ತಿನಲ್ಲಿ ನೀವು 2 ಕೆಲಸ ಮಾಡಿದ್ರು ಸಾಕು. ಹೆಣ್ಮಕ್ಕಳಿಗೆ ಒಂದು ಆಂಡ್ರಾಯ್ಡ್ ಫೋನ್ ತೆಗೆಸ್ಕೊಡಿ, ಹುಡುಗರಿಗೆ ಒಂದು ಬೈಕ್ ತೆಗೆಸ್ಕೊಡಿ. ಇವೆರಡು ಆ ಮಕ್ಕಳ ಸರ್ವನಾಶಕ್ಕೆ ನಾಂದಿ ಆಗ್ತದೆ. ಈ 2 ವರ್ಷಗಳ ಕಾಲ ನೀವು 4 ಸಿಗಳನ್ನು ಬಿಡ್ಲೇಬೇಕು. 1ನೇ ಸಿ ಯಾವುದು ಕೇಳಿದ್ರೆ ಸೆಲ್ ಫೋನ್. ಇವತ್ತೇ ನಿರ್ಣಯ ಮಾಡಿ, ಸೆಲ್ ಫೋನನ್ನು ಇವತ್ತೇ ನೀವು ಬಿಡಬೇಕು. ಅದಲ್ಲದಿದ್ರೆ ನಿಮ್ಗೆ ಖಂಡಿತ CET, NEET, JEE ಯಾವುದರಲ್ಲೂ ಪಾಸ್ ಆಗ್ಲಿಕ್ಕೆ ಆಗೋದಿಲ್ಲ. 2ನೇ ನೀವು ಬಿಡ್ಬೇಕಾದ ಯಾವ್ದು ಕೇಳಿದ್ರೆ, ಆಗಲೇ ಜಯಪ್ರಕಾಶ್ ಹೇಳಿದಾಗೆ ನೀವು ಕ್ರಿಕೆಟ್ ಅನ್ನು ಬಿಡಬೇಕು. ಇದು ನಿಮ್ಮ ಸಮಯವನ್ನು ಕೊಲ್ಲಿಕ್ಕೆ ದೊಡ್ಡ ಹೆಮ್ಮಾರಿ. ಇನ್ನೊಂದು ಚಾಟಿಂಗ್. ಅನಗತ್ಯವಾಗಿ ಮಾತಾಡಬೇಡಿ ದಯವಿಟ್ಟು ವಿದ್ಯಾರ್ಥಿಗಳೇ. ಅವನ ಸುದ್ದಿ ಇವ, ಇವನ್ ಸುದ್ದಿ ಇವ, ಅವನ ಜಡೆ ಹೇಗೆ, ಇವನ್ ಪ್ಯಾಂಟ್ ಹೀಗೆ, ಅದೆಲ್ಲ ಮಾತಾಡಬೇಡಿ 2 ವರ್ಷ. ಹಾಗೆ ಕೊನೆಯದಾಗಿ ಒಂದು ಚಾಟಿಂಗು, ಒಂದು ಸಿನಿಮಾ, ಮತ್ತೊಂದು ಕ್ರಿಕೆಟು, ಮತ್ತೊಂದು ಸೆಲ್ ಫೋನ್. ಇವಿಷ್ಟು ನೀವು ಬಿಟ್ರಿ ಅಂದ್ರೆ, 4 ಸಿಗಳನ್ನು ಬಿಟ್ರಿ ಅಂದ್ರೆ ನೀವು ಮೇಲ್ ಬಿದ್ರಿ ಅಂತಲೇ ಲೆಕ್ಕ. ಇನ್ನೊಬ್ಬರು ಗಳಿಸಿದ ಯಶಸ್ಸು ನಮ್ಗೆ ದಾರಿದೀಪ ಆಗ್ಬೇಕು. ಈ ಸಂಸ್ಥೆ ಅಥವಾ ಶಿಕ್ಷಣ ಸಂಸ್ಥೆಗಳಂತಂದ್ರೆ ನಿಮ್ಗೆ ಹಿಡ್ಕೊಂಡು ದಾಟ್ಲಿಕ್ಕೆ ಇರ್ತಕ್ಕಂಥ ದುರ್ಬಲವಾದಂತ ಒಂದು ಎಳವೋ ಅಥವಾ ಒಂದು ಹಗ್ಗ. ಅದನ್ನು ಪೂರ್ತಿಯಾಗಿ ನಂಬಾರ್ದು ನೀವು. ನಿಮ್ಮ ಸಂಪೂರ್ಣ ಭಾರ, ವಿದ್ಯಾರ್ಥಿಗಳ ಭಾರ ಕೆಳಗಡೆ ಇರೋದು ಯಾರ ಕೈಯಲ್ಲಿ ಅಂತಂದ್ರೆ ರಕ್ಷಕರ ಕೈಯಲ್ಲಿ. ಸಂಸ್ಥೆಗೆ ನೀವು ಸೇರಿಸುವಾಗ ಒಳ್ಳೆಯ ಆಯ್ಕೆಯನ್ನು ಮಾಡಿ, ಒಳ್ಳೆಯ ಸಂಸ್ಥೆ ನೀವು ಸೇರಿಸಿ. PUCಯಲ್ಲಿ ನಿಮ್ಗೆ ನಿರಂತರವಾದ ಶ್ರಮ ಬೇಕು ಪಾಸ್ ಆಗ್ಬೇಕಾದ್ರೆ. ನಾನು ಸಣ್ಣ ದೃಷ್ಟಾಂತ ಹೇಳೋದು ಎಲ್ಲ ಕಡೆ ಇಲ್ಲೂ ಹೇಳ್ತೇನೆ. ಈ ಅಂಬಾಸ್ಟೇರ್ ಕಾರ್ ಇದೆ ಅಲ್ಲ ರೋಡಲ್ಲಿ, ಅದು 1960s ಅಲ್ಲಿ ಇವರೆಲ್ಲ ಇರೋ ಕಾಲದಲ್ಲಿ ಒಂದು ನಂಬರ್ 1 ಕಾರ್. ಅದು ಇವತ್ತು ಸಹಿತ ಸೇಫೆಸ್ಟ್ ಕಾರ್ ಯಾವ್ದು ಅಂತ ಕೇಳಿದ್ರೆ ಅಂಬಾಸ್ಟೇರ್. ಆ ಕಾರ್ನವ್ರು ಏನ್ ತಿಳ್ಕೊಂಡ್ರು ಅಂತಂದ್ರೆ, ಅಂಬಾಸ್ಟೇರ್ನವರು ಇನ್ನು ನಮ್ಗೆ ಸರಿಮಿಗಿಲಾಗುವ ಕಾರ್ ಇನ್ನು ಯಾರೂ ಸೃಷ್ಟಿ ಮಾಡೋದಿಲ್ಲ, ನಾವೇ ನಂಬರ್ 1 ನಿನಗೆ ವರ್ಲ್ಡ್ ಅಂತ ತಿಳ್ಕೊಂಡು ಸುಮ್ಮನೆ ಕೂತ್ಕೊಂಡ್ಬಿಟ್ರು. ಪರಿಣಾಮ ಏನಾಯ್ತು ಅಂದ್ರೆ, ಒಂದೇ ಒಂದು ಕಾರು ದುರ್ಬೀನ್ಗಕ್ಕೆ ಹುಡುಕಿದ್ರು ಸಹಿತ ನಿಮ್ಗೆ ಅಂಬಾಸ್ಟರ್ ಕಾರ್ ಸಿಗುದಿಲ್ಲ. ಈ ಅಪ್ಡೇಟ್ ಆಗುವಂತಹದ್ದು ಬರೇ ವಿದ್ಯಾರ್ಥಿಗಳು ಮಾತ್ರ ಅಲ್ಲ, ಹೆತ್ತವರು ಅಪ್ಡೇಟ್ ಆಗ್ಬೇಕು. ರಮೇಶ್ ಶೆಟ್ರೆ, ನಿಮ್ಮ ಸಂಸ್ಥೆಯು ಅಪ್ಡೇಟ್ ಆಗ್ಬೇಕು. ಇವತ್ತೇನಾಗಿದೆ ಅಂತಂದ್ರೆ, ನಾವೆಲ್ಲ ಶಾಲೆಗೆ ಹೋಗುವಾಗ ಶಾಲೆಗೆ ಮಕ್ಕಳು ಬರೋದು, ಈಗ ಶಾಲೆಯ ಮಕ್ಕಳ ಹತ್ರ ಹೋಗ್ಲಿ ಪ್ರಾರಂಭ ಆಗಿದೆ. 80 ವರ್ಷದ ಹಿಂದೆ ಭಾರತದಲ್ಲಿ ಒಂದು ಶಿಕ್ಷಣಕ್ಕೆ ಹೆಚ್ಚಾಗಿ ಮಹತ್ವವನ್ನ ಕೊಡದೇ ಇರುವಂತಹ ಸಂದರ್ಭ, ಅದಕ್ಕಿಂತ ಹೆಚ್ಚಾಗಿ
ಶಿಕ್ಷಣ ಅನ್ನುವಂತಹದ್ದು ಎಲ್ರಿಗೂ ಎಟುಕುವಂಥದ್ದಾಗಿರ್ಲಿಲ್ಲ. ಆ ಸಂದರ್ಭದಲ್ಲಿ ಈ ಬಾರ್ಕೂರ್ ಅಂತ ಒಂದು ಗ್ರಾಮೀಣ ಪ್ರದೇಶದಲ್ಲಿ ಇಲ್ಲಿನ ವಿದ್ಯಾರ್ಥಿಗಳಿಗೆ ಶಿಕ್ಷಣ ದೊರೆಯಬೇಕು, ಇಲ್ಲಿನ ವಿದ್ಯಾರ್ಥಿಗಳು ವಿದ್ಯಾವಂತರಾಗಬೇಕು, ವಿದ್ಯಾವಂತರಾಗಿ ಈ ಭಾಗದ ಪ್ರತಿಯೊಂದು ಮನೆಗೂ ದಾರಿದೀಪ ಆಗ್ಬೇಕು ಅನ್ನುವಂತಹ ಒಂದು ದೂರದೃಷ್ಟಿತ್ವದಿಂದ ಈ ಸಂಸ್ಥೆಯನ್ನ ಯಾರು ಸ್ಥಾಪನೆ ಮಾಡಿದ್ದಾರೆ ಅವರೆಲ್ಲ ಹಿರಿಯರನ್ನ ಈ ಸಂದರ್ಭದಲ್ಲಿ ನಾವು ಸ್ಮರಿಸಲೇಬೇಕಾಗ್ತದೆ. ಈ ಬಾರ್ಕೂರ್ ಎಜುಕೇಶನ್ ಸೊಸೈಟಿ ಅನ್ನುವಂತಹದ್ದು ಆ ಉತ್ತುಂಗದ ಶಿಖರವನ್ನು ನೋಡಿತ್ತು. ಆದರೆ ಕಾಲಕ್ರಮೇಣ ಆ ಪರಿಸ್ಥಿತಿಗೆ ಅನುಗುಣವಾಗಿ ಕೆಲವೊಂದು ಏಳು ಬೀಳುಗಳನ್ನು ಕೂಡ ಕಂಡಂತಹ ಸಂಸ್ಥೆ. ಆದರೂ ಛಲ ಬಿಡದೆ ಇಷ್ಟು ವರ್ಷ ಇಲ್ಲಿನ ವಿದ್ಯಾರ್ಥಿಗಳು ಯಾವ ಉದ್ದೇಶದಿಂದ ಇಲ್ಲಿ ಈ ಸಂಸ್ಥೆಯನ್ನು ಸ್ಥಾಪನೆ ಮಾಡಿದ್ದಾರೆ. ಆದರೆ ಕಾಲಕ್ರಮೇಣ ಈ ಒಂದು ಕಾಂಪಿಟೇಟಿವ್ ವರ್ಲ್ಡ್ ಅಲ್ಲಿ ಒಂದು ಸಂಸ್ಥೆಯನ್ನು ನಡೆಸುವುದು ಬಹಳ ಕಷ್ಟ. ಆದ್ದರಿಂದ ಈ ಸಂಸ್ಥೆಯಲ್ಲಿ ನಿಲ್ಲಬಾರದು ಅನ್ನುವಂತಹದ್ದು ಅವರು ಹಿತಾಸಕ್ತಿ ಇದ್ದಿದ್ರೆ ಈ ಕಷ್ಟ ಬೇಡ ಅಂತ ಹೇಳಿ ಸಂಸ್ಥೆಯನ್ನು ಮುಚ್ಚಬಹುದಿತ್ತು. ಆದ್ರೆ ಅದನ್ನ ಅವರು ಮಾಡಲಿಲ್ಲ. ಯಾವ ಉದ್ದೇಶದಿಂದ ಹಿರಿಯರು ಸ್ಥಾಪಿಸಿದ್ದಾರೆ ಆ ಉದ್ದೇಶ ಮರೆಮಾಚಬಾರದು ಅನ್ನುವಂತ ಕಾರಣದಿಂದ ಬಹಳಷ್ಟು ಅಳೆದು ತೂಗಿ ಈ ಸಂಸ್ಥೆಯನ್ನ ಒಂದು ಇನ್ನೊಂದು ಬಲಿಷ್ಠ ಸಂಸ್ಥೆಗೆ ನೀಡುವಂತಹ ಅವರ ಏನು ಒಂದು ಡಿಸಿಷನ್ ಉಂಟು. ಖಂಡಿತ ಈ ಭಾಗದ ವಿದ್ಯಾರ್ಥಿಗಳಿಗೆ ಅದೊಂದು ವರ ಅಂತ ಹೇಳ್ಬೋದು. ಅವರನ್ನು ಕೊಡುವಾಗ ಹಾಗೆ ಯಾವುದೋ ಒಂದು ಸಂಸ್ಥೆ ಕೊಡ್ಲಿಲ್ಲ. ಈ ಸುಜ್ಞಾನ ಎಜುಕೇಶನ್ ಟ್ರಸ್ಟಿಗೆ ಯಾಕೆ ಕೊಟ್ರು ಅಂತ ಹೇಳಿದ್ರೆ, ಈ ಸಂಸ್ಥೆಯ ಚುಕ್ಕಾಣಿ ಹಿಡಿದವರು ಡಾಕ್ಟರ್ ರಮೇಶ್ ಶೆಟ್ರು. ಸುಮಾರು 30 ವರ್ಷಗಳ ಶೈಕ್ಷಣಿಕ ಅನುಭವ, ಅದರಲ್ಲೂ ಬಹುಪಾಲು ಒಂದು 20 ವರ್ಷ ಆಳ್ವಾಸ್ ಅಂತ ಸಂಸ್ಥೆಯಲ್ಲಿ ಕಾರ್ಯನಿರ್ವಹಿಸಿದವರು. ಈ ಊರಿನ ಜನರ ಗೌರವವನ್ನು ಕೂಡ ಈ ಸಂಸ್ಥೆ ಪಡೆದುಕೊಂಡಿದೆ. ಆ ಗೌರವಕ್ಕೆ ಕಿಂಚಿತ್ತು ದೋಷ ಬರದೇ ಇದ್ದ ಹಾಗೆ ನೀವು ಏನು ನಿರೀಕ್ಷೆ ಇಟ್ಕೊಂಡಿದ್ದೀರಿ ಆ ನಿರೀಕ್ಷೆಗೂ ಮಿಗಿಲಾಗಿ ಖಂಡಿತ ಈ ಸುಜ್ಞಾನ ಎಜುಕೇಶನ್ ಟ್ರಸ್ಟ್ ಈ ಭಾಗದ ವಿದ್ಯಾರ್ಥಿಗಳಿಗೆ ಶಿಕ್ಷಣವನ್ನು ಕೊಡ್ತದೆ ಅನ್ನುವಂಥದ್ದನ್ನ ಖಂಡಿತ ಈ ಸಂದರ್ಭದಲ್ಲಿ ಹೇಳ್ತಾ, ನಾನು ಹಳ್ಳಿಯಿಂದ ಬಂದವನು. ಬಿಜಾಪುರ ಚರ್ಚನ್ ಪೂರ್ತಿ ಅಂದ್ರೆ ಕೊನೆಗೆ ಈ ಮಹಾರಾಷ್ಟ್ರ ಬಾರ್ಡರ್ ಇರ್ತದಲ್ಲ ಅಲ್ಲಿಗೆ. ನಮ್ದು ತುಂಬಾ ಬ್ಯಾಕ್ವರ್ಡ್ ಏರಿಯಾ ನಮ್ದು. ಅಲ್ಲಿ ನಮ್ಮ ತಂದೆಯವ್ರು ನನ್ನ ಧಾರವಾಡಕ್ಕೆ ಸೇರಿಸ್ತಾರೆ. 21 ಏಜ್ ಅನ್ಸುತ್ತೆ ಐ ಥಿಂಕ್. ಆ ಟೈಮಲ್ಲಿ ಡಿಗ್ರಿ ಕಂಪ್ಲೀಟ್ ಆದ ತಕ್ಷಣ ಬಿಜಾಪುರದಿಂದ ಧಾರವಾಡಕ್ಕೆ ಬರ್ತೀನಿ. ಧಾರವಾಡ ಬಂದು ಎಕ್ಸಾಮ್ ಓದಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಮಾಡಿದೆ 2012 ಅನ್ಸುತ್ತೆ. 14 ಫಸ್ಟ್ ಎಕ್ಸಾಮ್ ಕರೀತಾರೆ ನಮ್ಮ PSI ಆಗ್ಬೇಕಂತಾನೆ ಬಂದಿದ್ದು ನಾನು ಅಲ್ಲಿಗೆ. ಪೊಲೀಸ್ ಡಿಪಾರ್ಟ್ಮೆಂಟ್ ಸೇರ್ಬೇಕು ಅಂತ ಬಂದಿರಿಂದ PSI ಕರೀಲಿ ಅಂತ ವೇಟ್ ಮಾಡ್ತಾ ಇರ್ತೀನಿ. ಕಾಂಪಿಟೇಟಿವ್ ಎಕ್ಸಾಮ್ 2014 ಕರೀತಾರೆ. ಎಕ್ಸಾಮ್ ಬರ್ದು ಹೊರಗಡೆ ಒಂದು ಕ್ವಶನ್ ಮಾತ್ರ ಪ್ರಾಬ್ಲಮ್ ಮಾಡ್ತದೆ. ಏನಂತಂದ್ರೆ ಪಕ್ಕದ ಜಿಲ್ಲೆ ನಂದು ಗುಲ್ಬರ್ಗದಲ್ಲಿ ಅಲ್ಲಿ ಏನಾಯ್ತು, ಒಂದು ಮಲಗಿರುವ ಬುದ್ಧನ ಬೆಟ್ಟ ಅಂತ ಕೇಳಿರ್ತಾರೆ ಕ್ವಶನ್ ಅಲ್ಲಿ ಕಾಂಪಿಟೇಟಿವ್ ಎಕ್ಸಾಮ್ ಅಲ್ಲಿ. ಅದನ್ನ ನಾನು ಓದಿರ್ತೀನಿ, ಮಲಗಿರೋ ಬುದ್ಧನ ಬೆಟ್ಟ. ಬಟ್ ಆ ಏರಿಯಾನ ಆಗ್ಬಿಟ್ಟಿರ್ತದೆ, ಆ ಜಿಲ್ಲೆ ಡಿವೈಡ್ ಆಗಿ ಗುಲ್ಬರ್ಗ ಯಾದಗಿರಿ ಆಗಿಬಿಟ್ಟಿರ್ತದೆ. ಗುಲ್ಬರ್ಗ ಅಲ್ಲಿ ನೋಡ್ತೀನಿ, ಗುಲ್ಬರ್ಗ ಒಂದಿದೆ ಅಂತ ಹಾಕ್ಲಿಕ್ಕೆ ಹೋಗ್ತೀನಿ, ಅಂದ್ರೆ ಮಾರ್ಕ್ ಮಾಡೋದಿರ್ತದೆ ಕಾಂಪಿಟೇಟಿವ್ ಎಕ್ಸಾಮ್ ಅಲ್ಲಿ. ಮಾರ್ಕ್ ಮಾಡಕ್ ಹೋಗ್ತೀನಿ, ಮಾರ್ಕ್ ಮಾಡೋದ್ರಲ್ಲಿ ತೆಳಗಡೆ ಯಾದಗಿರಿನೂ ಇರ್ತದೆ. ಏನ್ ಮಾಡ್ಬೇಕು ಅಂತ ಗೊತ್ತಾಗ್ಲಿಲ್ಲ. ಕೊನೆಗೆ ಏನಂದ್ರೆ ಬುಕ್ಕಲ್ಲೆಲ್ಲ ಗುಲ್ಬರ್ಗನೇ ಇದೆಯಲ್ಲ, ಯಾದಗಿರಿ ಬಂದ್ರೆ ಇನ್ನೂ ಬುಕ್ಕಲ್ಲೆಲ್ಲ ಪ್ರಿಂಟ್ ಆಗಿ ಬರ್ಬೇಕಾದ್ರೆ ನಾಳೆ ಯಾರಾದ್ರೂ ಆನ್ಸರ್ ಕೇಳಿದ್ರೆ ನಾನು ಗುಲ್ಬರ್ಗ ತೋರ್ಸಕ್ ನನ್ನ ಹತ್ರ ಒಂದು ಪ್ರೂಫ್ ಇದೆಯಲ್ಲ, ಇಲ್ಲಿವರೆಗೂ ನಾನು ಕೊಟ್ಟಿರೋ ಬುಕ್ಕಲ್ಲಿ ಅದೇ ಎಕ್ಸಾಮ್ ಅಲ್ಲಿ ಅಷ್ಟೆಲ್ಲ ಯೋಚನೆ ಮಾಡ್ತೀನಿ. ಅದನ್ನ ಗುಲ್ಬರ್ಗ ಟಿಕ್ ಮಾಡ್ಬಿಡ್ತೀನಿ. ಆನ್ಸರ್ ನೋಡ್ತೀನಿ, ಯಾದಗಿರಿ ಬರ್ತದೆ. ಅದು ಒಂದು ಆನ್ಸರ್ಗೆ ಮಿನಿಮಮ್ 2 ಮಾರ್ಕ್ಸ್ ಹೋಗ್ತದೆ. 1.5 ಮಾರ್ಕ್ಸ್ ಇರ್ತದೆ, 0.5 ಮೈನಸ್ ಆಗ್ತದೆ. ಟೋಟಲ್ 2 ಮಾರ್ಕ್ಸ್ ಹೋಗುತ್ತೆ ನನಗೆ. 0.25 ಅಲ್ಲಿ ನಂದು 2014 ಬ್ಯಾಚ್ PSI ಅಲ್ಲಿ ನಾನು ಜಸ್ಟ್ 0.25 ಅಲ್ಲಿ ನಾನು ಹೊರಗಡೆ ಬಿದ್ದೆ. ಅದು ಆದ್ಮೇಲೆ 5 ವರ್ಷ ಬಿಟ್ಟು ಮತ್ತೆ 2018 ಅಲ್ಲಿ PSI ಮತ್ತೆ ಸೆಲೆಕ್ಷನ್ ಆಗ್ತೀನಿ. ಅದೇ ರೀತಿ ಹೇಳ್ತೀನಿ, ಎಲ್ಲರಿಗೂ ಅದೇ ರೀತಿ ಆಗ್ತಂತ ಹೇಳಲ್ಲ. ನೀವು ಸ್ವಲ್ಪ ನೆಗ್ಲೆಕ್ಟ್, ಸರ್ ಹೇಳಿದ್ರಲ್ಲ, ಒಂದು ಕ್ರಿಕೆಟ್ ಬೆಟ್ಟಿಂಗು ಜೀವನನ ಎಲ್ಲಿ ಮತ್ತೊಂದ್ ಕಡೆ ತಗೊಳಕ್ ಹೋಗ್ಬೇಡಿ. ಅದನ್ನ ಬಿಟ್ಟು ಬೆಟ್ಟಿಂಗ್ ಆಗ್ಲಿ, ಈ ಡ್ರಗ್ಸ್ ಆಗ್ಲಿ, ಮತ್ತೊಂದು ರೀತಿ ಜೀವನ ಇದು ಮಾಡಿದ್ರೆ ಆ ಟೈಮಲ್ಲಿ ಅಂದ್ರೆ ಫೇಲ್ ಆದ. ಈಗ ಕಾಂಪಿಟೇಟಿವ್ ಎಕ್ಸಾಮ್ ಇದೆ ನಿಮ್ದು, ಯಾರಾದ್ರೂ ಫೇಲ್ ಆದ್ರೆ ಏನ್ ಜಾಸ್ತಿ ತಲೆ ಕೆಡ್ಸ್ಕೋಬೇಡಿ. ಒಂದ್ ಸ್ವಲ್ಪ ಏನಾದ್ರು ಹೆಚ್ಚು ಕಮ್ಮಿ ಆದ್ರೆ ಓಕೆ, ಯಾರಿಗಾದ್ರೂ ಸ್ಕಾಲರ್ಶಿಪ್ ಸಿಕ್ಕರೆ ಆಯ್ತು, ಒಂದ್ ಸ್ವಲ್ಪ ಅವ್ರು ಫಸ್ಟ್ ಟೈಮಿಗೆ ಇದು ಆದ್ರು ಅಂತ. ನೆಕ್ಸ್ಟ್ ಟೈಮ್ ಇದ್ದವ್ರು ಮತ್ತೆ ಏನಾದ್ರು ಎಕ್ಸಾಮ್ ಬರೀರಿ, ಮತ್ತೆ ಒಳ್ಳೆ ಜೀವನ ಸಿಗ್ತದೆ, ಅಥವಾ ಮತ್ತೆ ಒಂದು ಎಕ್ಸಾಮ್ ಪಾಸ್ ಮಾಡೇ ಮಾಡ್ತೀರಾ. ಈ ಫ್ರೆಂಡ್ಸ್ ಎಲ್ಲ ಇರ್ತಾರೆ, ಡ್ರಗ್ಸ್ ತಗೊಳ್ಳೋದಾಗ್ಲಿ ಅಥವಾ ಗಾಂಜಾ ಸೇರೋದಾಗ್ಲಿ, ಆ ಫ್ರೆಂಡ್ಸ್ ಜೊತೆ ಒಟ್ಟಿಗೆ ಸೇರೋದಾಗ್ಲಿ, ಅಂತವ್ರು ಯಾರೇ ಇದ್ರು ಪೊಲೀಸ್ ಡಿಪಾರ್ಟ್ಮೆಂಟ್ ಗಮನಕ್ಕೆ ತಗೊಂಬನ್ನಿ. ಇಲ್ಲಿರ್ತಾರೆ ಪತ್ರಕರ್ತರು ಇರ್ತಾರೆ, ಅವ್ರಿಗೆ ತಂದ್ರೆ ಅವ್ರು ನಮ್ ಜೊತೆ ಕೆಲಸ ಮಾಡ್ತಾರೆ. ಅಥವಾ ನಿಮ್ ಜೊತೆ ಟೀಚರ್ ಇರ್ತಾರೆ, ಆ ಟೀಚರ್ ಹೇಳಿದ್ರು ಅದ್ರ ಬಗ್ಗೆ ನಾವು ಗಮನ ಹರಿಸ್ತೀವಿ. ದುಶ್ಚಟಗಳಿಗೆ ಬಲಿ ಆಗದೆ ನಿಮ್ ಜೀವನ ನೀವು ರೂಪಿಸ್ಕೊಳ್ಳಿ. ಆದ್ರೆ ಕಾಂಪಿಟೇಟಿವ್ ಎಕ್ಸಾಮ್ ಅಂತ ಇಲ್ಲಿಂದ ಸ್ಟಾರ್ಟ್ ಆಗಿದೆಯಲ್ಲ, ಕೊನೆವರೆಗೂ ನಿಮ್ ಜೀವನ ಸೆಟ್ಲ್ ಆಗೋವರೆಗೂ ಈ ಕಾಂಪಿಟೇಟಿವ್ ಎಕ್ಸಾಮ್ ನಿಮ್ಗೆ ತಪ್ಪೋದಿಲ್ಲ. ಥ್ಯಾಂಕ್ ಯು ಸೋ ಮಚ್.